ಅಷ್ಟಕ್ಕೆ ಸರಿಯಾಗಿ ಹೊರಗಡೆ ಅಂಚೆಯವನು ಪೋಸ್ಟ್ ಎಂದು ಕೂಗಿದನು. ಅದನ್ನು ಕೇಳಿಸಿಕೊಂಡ ಕಮಲಮ್ಮನವರೇ ಹೋಗಿ ಆತನಿಂದ ಕಾಗದವನ್ನು ತೆಗೆದುಕೊಂಡು ಬಂದು ಕೃಷ್ಣಪ್ಪನ ಕೈಗೆ ಕೊಡುವಳು. ಕೃಷ್ಣಪ್ಪನವರು ಕವರನ್ನು ತೆಗೆದು ಒಳಗಿದ್ದ ಕಾಗದವನ್ನು ಹೊರತೆಗೆದು ಬಿಚ್ಚಿ ಓದತೊಡಗಿದರು. ತೀರ್ಥರೂಪರಾದ ಅಣ್ಣ ಮತ್ತು ಅತ್ತಿಗೆಯವರಿಗೆ ಸೀತಮ್ಮನ ನಮಸ್ಕಾರಗಳು. ಈ ಪತ್ರದ ಮುಖ್ಯ ವಿಶೇಷವೇನೆಂದರೆ, ಕಳೆದ ಸೋಮವಾರ ನನಗೆ ಹೆರಿಗೆ ಆಯಿತು, ಹೆಣ್ಣು ಮಗು. ಅದಕ್ಕೆ ಮುಂದಿನ 2 ವಾರಗಳಲ್ಲಿ ನಾಮಕರಣ ಮಾಡಬೇಕಾಗಿದೆ. ಆದ್ದರಿಂದ ತಾವುಗಳು ಎಲ್ಲರೂ ಬಂದು ಮಗುವಿಗೆ ಆಶೀರ್ವಾದ ಮಾಡಿ ನನ್ನ ಮನಕ್ಕೆ ಸಂತೋಷವನ್ನುಂಟು ಮಾಡಬೇಕೆಂದು ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಕರೆಯಲು ಖುದ್ದಾಗಿ ಬಾರದೆ ಪತ್ರ ಬರೆದಿದ್ದಾಳೆಂದು ತಾವು ಬೇಸರಿಕೆ ಪಟ್ಕೊಳ್ಬಹುದು. ನಾನು ತಾನೇ ಏನು ಮಾಡಲು ಸಾಧ್ಯ? ನಾನು ಬಾಣತಿ. ನನ್ನ ಯಜಮಾನರು ಸಹ ಊರಿನಲ್ಲಿಲ್ಲ. ಅವರು ಯಾವುದೋ ಕಾರ್ಯಕರ್ತವಾಗಿ ನನ್ನ ಹೆರಿಗೆಯ ಇಂದಿನ ದಿನವೇ ಹೊರಟು ಹೋದರು. ಅವರು ಮುಂದಿನ ವಾರ ಬರ್ತಾರೆ. ಈ ಒಂದು ಅನಾನುಕೂಲದಿಂದ ತಮ್ಮನ್ನು ಖುದ್ದಾಗಿ ಬಂದು ಕರೆಯಲು ಸಾಧ್ಯವಾಗ್ತಿಲ್ಲ. ಅವರನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಆದುದರಿಂದ ತಾವುಗಳು ಬೇಜಾರು ಮಾಡಿಕೊಳ್ಳದೆ ಬಂದೇ ಬರಬೇಕಾಗಿ ಮತ್ತೆ ಕೇಳ್ಕೊಳ್ತೇನೆ. ತಮ್ಮಗಳ ಬರುವಿಕೆಯನ್ನು ಕಾಯ್ದುಕೊಂಡಿರ್ತೇನೆ. ಕಾಗದವನ್ನು ಓದಿ ಮುಗಿಸಿದ ಶ್ರೀಕಂಠಪ್ಪನವರು ಕಾಗದವನ್ನು ಮಡಚಿ ಹಾಗೆ ಟೇಬಲ್ ಮೇಲಿಟ್ಟರು. ಅದುವರೆಗೂ ಮೌನವಾಗಿ ನಿಂತಿದ್ದ ಕಮಲಮ್ಮನವರು ವಿಷಯವೇನೆಂದು ಅರಿಯುವ ಕುತೂಹಲದಿಂದ ಮಾತಿಗಾರಂಭಿಸಿದರು. ಯಾರ್ದು ಅಂದರೆ ಪತ್ರ? ಸೀತಮ್ಮ ಬರೆದಿರೋದು. ವಿಷಯವೇನಂತೆ? ಆಕೆಗೆ ಹೆರಿಗೆಯಾಗಿದೆಯಂತೆ. ಆ ವಿಷಯ ತಿಳಿದ ಕಮಲಮ್ಮನಿಗೆ ಸಂತೋಷವಾಯಿತು. ಹೌದೇ? ಎಂಥ ಮಗುವಂತೆ? ಹೆಣ್ಮಗು. ಇದಕ್ಕೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಳ್ತಾರಂತೆ. ಅದಕ್ಕೆ ತಪ್ಪದೆ ಮನೆಯವರೆಲ್ಲ ಬರಬೇಕು ಅಂತ ಬರೆದಿದ್ದಾಳೆ. ಹೌದಾ? ಇವಾಗ ಏನು ಮಾಡೋಣ ಅಂತೀರಾ? ಏನು ಮಾಡೋಣ ಅಂದರೆ ಏನು ಕಮಲ? ಹೋಗಲೇಬೇಕು. ಅದು ಸರಿ ಅಂದರೆ ನಿಮ್ಮ ಸಾಹುಕಾರರು ರಜಾ ಕೊಡೋದಕ್ಕೇನಂತಾರೋ? ಅವ್ರೇನಂತಾರೆ? ಇಂಥ ಶುಭ ಕಾರ್ಯಕ್ಕೆಲ್ಲ ರಜಾ ಕೊಡೋದಿಲ್ಲ ಅಂತಾರೇನು? ಅದರಲ್ಲೂ ನನ್ನ ವಿಚಾರದಲ್ಲಿ ಮಾತ್ರ ಅವರು ಯಾವುದಕ್ಕೂ ನಕಾರ ಹೇಳೋದೇ ಇಲ್ಲ. ಹಾಗಾದರೆ ಎಂದು ಹೊರಡಬೇಕು ಅಂತ ನಿಮ್ಮ ಅಭಿಪ್ರಾಯ? ನಾಮಕರಣದ ಹಿಂದಿನ ದಿನವೇ ಹೋಗಬೇಕಾಗತ್ತೆ. ಅವಳು ಏನೇನೋ ತಾಪತ್ರಯ ಮಾಡ್ತಾ ಇದ್ದಾಳೋ? ಅದು ಸರಿನೇ. ಅಂದು ಹಾಗೆ ಮಗುವಿಗೆ ಏನು ಉಡುಗೊರೆ ಕೊಡೋಣ? ಅದುವರೆಗೂ ನಿಂತೆ ಮಾತನಾಡುತ್ತಿದ್ದ ಕಮಲಮ್ಮ ಗಂಡನ ಪಕ್ಕದಲ್ಲಿ ಕುಳಿತುಕೊಂಡು ಉತ್ಸಾಹದಿಂದ ಕೇಳಿದ್ಲು. ಅದನ್ನು ನೀನೇ ತೀರ್ಮಾನ ಮಾಡಿ ಹೇಳು, ನೋಡೋಣ. ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ಮೊದಲು ಹೇಳಿ, ನಂತರ ನಾನು ಹೇಳ್ತೇನೆ. ಹೌದು, ನನಗೇನು ಉಡುಗೊರೆ ಅನ್ನೋದನ್ನೇ ಕೊಡಬಾರ್ದು ಅನಿಸುತ್ತದೆ. ಇಲ್ಲಿಯ ತನಕ ಪಂಕಜಮ್ಮ ಆಕೆಯ ಗಂಡ ನಾಗರಾಜು ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿದ್ದ ಕೃಷ್ಣಪ್ಪ ಅದನ್ನು ಮರೆತು ತಮ್ಮ ನಿತ್ಯ ಜೀವನದ ಒಂದು ತಮಾಷೆಯಾಗಿ ಜಾಡಿಗಿಳಿದ್ರು. ಹೋಗಿ ಅಂದರೆ ನಿಮಗೆ ಯಾವಾಗ ನೋಡಿದ್ರೂ ತಮಾಷೆ ಮಾಡೋದೇ ಒಂದು ಕೆಲಸವಾಗ್ಬಿಟ್ಟಿದೆ. ಮತ್ತೆ ನೀನೇನು ಹೇಳ್ತೀಯ ಕಮಲ? ಉಡುಗೊರೆ ವಿಷಯದಲ್ಲಿ ಹೆಂಗಸರಿಗೆ ತಿಳಿದಿರುವಷ್ಟು ಗಂಡಸರಿಗೆ ಏನು ತಿಳಿದಿರುತ್ತೆ ಹೇಳು? ನಿಮ್ಮ ಜೊತೆ ಮಾತನಾಡಿ ಗೆಲ್ಲೋದಕ್ಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಬಿಡಿ. ಹಾಗಿದ್ಮೇಲೆ ನನ್ನ ಮಾತಿಗೆ ಅವಕಾಶ ಕೊಡದೆ ನೀನೇ ಹೇಳಿಬಿಡು. ಆಯಿತು, ನಾನೇ ಹೇಳ್ತೀನಿ. ಆದರೆ ಕೇಳಿದ ಮೇಲೆ ಹಾಸ್ಯ ಮಾಡಬಾರ್ದು. ಇದರಲ್ಲೇನಿದೆ ಹಾಸ್ಯ ಮಾಡೋದಕ್ಕೆ? ಹಾಗಂತೀರಾ? ಸರಿ, ಹಾಗಾದರೆ ಹೇಳಿಬಿಡ್ತೇನೆ. ಮಗುವಿನ ಕತ್ತಿಗೆ ಒಂದು ಸರ ಮಾಡಿಸ್ಕೊಂಡು ಹೋಗೋಣ ರೀ. ನೋಡು ಕಮಲ, ಈ ಗಂತೀನಿ ಅಂತ ಬೇಸರ ಮಾಡ್ಕೋಬೇಡ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಅಂತಸ್ತಿಗೆ ತಕ್ಕಂತೆ ಮಾಡಬೇಕು ಅಲ್ವಾ ಹೇಳು? ಆದ್ದರಿಂದ ನಾನು ನಿಮಗೆ ಮೊದಲೇ ಹೇಳಿದೆ, ನೀವೇ ಹೇಳಿ ಅಂತ. ಕಮಲಮ್ಮ ಮುಖವನ್ನು ಸಿಂಡರಿಸ್ಕೊಂಡು ಕೂತಳು. ಆಕೆಯ ಮನಸ್ಥಿತಿಯನ್ನು ಗ್ರಹಿಸಿಕೊಂಡ ಕೃಷ್ಣಪ್ಪ ಆಕೆಗೆ ಸಮಾಧಾನ ಆಗುವ ಹಾಗೆ ಮಾತಿಗೆ ಆರಂಭಿಸಿದನು. ಅಂದರೆ ನೀನು ಹೇಳಿದ್ದು ಸರಿಯಲ್ಲ ಅಂತ ಅಲ್ಲ, ಅದೂ ಸರಿಯೇ. ಅದರ ಜೊತೆಗೆ ಕಿವಿಗೆ ಒಂದು ಪುಟಾಣಿ ವಜ್ರದ ಓಲೆ, ಹ್ಯಾಂಗಿಂಗ್ಸ್, ಬೆರಳಿಗೊಂದು ಉಂಗುರ, ಕಾಲಿಗೊಂದು ಬೆಳ್ಳಿ ಗೆಜ್ಜೆ ಚೈನ್, ಜೊತೆಗೆ ಒಳ್ಳೆಯದೊಂದು ಸೆಟ್ ಬಟ್ಟೆ ತೆಗೆದುಕೊಂಡು ಹೋದರೆ ಚೆನ್ನಾಗಿರಲ್ವೇ ಹೇಳು? ಹೌದು ರೀ, ಚೆನ್ನಾಗಿರುತ್ತೆ. ಆದರೆ ಇದೊಂದನ್ನು ಬಾಕಿ ಮಾಡಿಬಿಟ್ರಲ್ಲ. ಬಾಕಿನ? ಏನದು? ಸೊಂಟಕ್ಕೊಂದು ಗೆಜ್ಜೆ ಚೈನು. ಅದಕ್ಕೆ ನಾನು ಹೇಳೋದು, ಇಂತಹದ್ರಲ್ಲಿ ಹೆಂಗಸರೇ ಮೇಲು ಅಂತ. ಆಯಿತು ಬಿಡು, ನಾಳೆನೇ
ಬಜಾರಿಗೆ ಹೋಗಿ ತೆಗೆದುಕೊಂಡು ಬಂದ್ಬಿಡೋಣ. ಅದೆಲ್ಲ ಸರಿ, ಆದರೆ ಈ ವಿಚಾರ ಅಮ್ಮನ ಕಿವಿಗೆ ಬಿದ್ದರೆ ಸುಮ್ಮನಾಗ್ತಾರೇನೋ, ಏನು ಮಾಡ್ತಾರೆ? ಇದೇನ್ರಿ ಈ ರೀತಿ ಕೇಳ್ತೀರಾ? ಏನಪ್ಪ, ನಿಮಗೆ ಕಾಸಂದರೆ ಏನಂತ ತಿಳ್ಕೊಂಡು ಬಿಟ್ಟಿದ್ದೀರಾ? ಅದೇನು ಬೀದಿಯಲ್ಲಿ ಬಿದ್ದಿರೋ ಹುರುಳಿಕಾಳೇನು? ಅದಷ್ಟಕ್ಕೆಲ್ಲ ಎಷ್ಟು ಹಣ ಆಯಿತು ಗೊತ್ತೇನು? ನಿಮಗೆ ಸ್ವಲ್ಪನಾದರೂ ಬುದ್ಧಿ ಇದೆಯೇನು? ವಯಸ್ಸು ಬೆಳೀತಾ ಬಂತೆ ಹೊರತು ಬುದ್ಧಿ ಬೆಳೆಯಲಿಲ್ಲ. ಕಾಸಿನ ಬೆಲೆ ಏನು ಅಂತ ತಿಳಿಯಲೇ ಇಲ್ವಲ್ಲ. ಇವಾಗೇನು 3 ಕಾಸಿದೆ ಅಂತ ಕುಣಿತೀರಾ? ಯಾವುದಾದರೂ ಒಂದೆರಡು ಬಗ್ಗೆ ಕಷ್ಟ ಬಂದು ಬಿದ್ದಾಗ ಗೊತ್ತಾಗತ್ತೆ ನೋಡಿ. ಅವೆಲ್ಲ ಬೇಕಾಗಿಲ್ಲ. ಒಂದು ಉಂಗುರನೋ ಅಥವಾ ಕಾಲಿಗೆ ಮುರಿ ಚೈನು ತೆಗೆದುಕೊಂಡು ಹೋಗಿ ಕೊಡಿ, ಅಷ್ಟೇ ಸಾಕು. ಕಾಸಿದೆ ಅಂತ ಸಿಕ್ಕಾಬಟ್ಟೆ ಹಾಳು ಮಾಡ್ಕೊಬೇಡಿ, ತಿಳಿತೇನ್ರಪ್ಪ ಅಂತ ಆರ್ಭಟ ಮಾಡೋದಿಲ್ವೇನು? ಹೌದು ಕಮಲಾ, ನೀನು ಹೇಳೋದು ಸರಿ. ಅದಕ್ಕೆ ಏನು ಮಾಡೋದು? ನೀನೇ ಏನಾದರೂ ಉಪಾಯ ಹೇಳು. ಕಮಲಮ್ಮ ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ಹೇಳಿದ್ಲು. ಹೀಗೆ ಮಾಡೋಣ ರೀ, ನೀವು ತರಬೇಕು ಅಂತ ಆಸೆ ಪಟ್ಟದನ್ನೆಲ್ಲ ತಂದುಬಿಡೋಣ. ನಂತರ ಅಮ್ಮನಿಗೆ ಒಂದು ಉಂಗುರ ಮಾತ್ರ ತೋರಿಸ್ಬಿಡೋಣ ಅಷ್ಟೆ. ಹೌದು ಕಮಲಾ, ಇದೇ ಸರಿಯಾದ ದಾರಿ. ಅದೇ ಥರ ಮಾಡೋಣ. ಅಷ್ಟಕ್ಕೆ ಸರಿಯಾಗಿ ಗೋಡೆಯ ಮೇಲೆ ತಗಲಿ ಹಾಕಿದ ಗಡಿಯಾರ ಇವರಿಬ್ಬರ ಮಾತಿನ ಮಧ್ಯ ತನ್ನ ಧ್ವನಿಯನ್ನೆತ್ತಿ ಟ್ರಿನ್ ಟ್ರಿನ್ ಎಂದು 7 ಬಾರಿ ಬಾರಿಸಿ ತಟಸ್ಥವಾಯಿತು. ಕಮಲಾ, ನಾನು ಮರ್ತೇ ಬಿಟ್ಟಿದ್ದೆ ಕಣೆ. ನಿಮ್ಮ ಮಾತಿನ ಬರದಲ್ಲಿ ನೆನಪೇ ಆಗಲಿಲ್ಲ ನೋಡು. ಏನ್ರಿ ಅದು? ನಾನು 7 ಗಂಟೆಗೆ ಸರಿಯಾಗಿ ಬರ್ತೇನೆ ಅಂತ ನನ್ನ ಸ್ನೇಹಿತ ಪುರುಷನಿಗೆ ಹೇಳಿದ್ದೆ. ಆದರೆ ಮರೆತೇ ಕುಳಿತೇ ಬಿಟ್ಟೆ. ಅವನಲ್ಲಿ ಬೇಸರಕ್ಕೆ ಮಾಡ್ತಾನೇನೋ. ನಾನು ಹೋಗಿ ಬರಲೇ? ಆಯಿತು, ಹೋಗ್ಬನ್ನಿ. ನಾಗರಾಜ್ ಅಣ್ಣನವರ ವಿಚಾರವಾಗಿ ಹೇಳಿದ್ದನ್ನು ಮಾತ್ರ ಮರಿಬೇಡಿ. ಅದು ನಾಳೆ ಮಾತು ಬಿಡು. ನಾಳೆ ತಪ್ಪದೆ ಆತನನ್ನು ಭೇಟಿಯಾಗಿ ಸಾಧ್ಯವಾದಷ್ಟು ತಿಳುವಳಿಕೆ ಹೇಳಿ ನೋಡ್ತೀನಿ. ಸರಿ ತಾನೇ? ಸರಿ ಆಯಿತು. ಮಾತಿಗೆ ಆರಂಭಿಸಿ ತಡ ಮಾಡ್ಕೋಬೇಡಿ. ಮೊದಲು ನೀವು ಹೊರಡಿ. ಕಮಲಮ್ಮನ ಮಾತಿಗೆ ಮರು ಮಾತನಾಡದೆ ಕೃಷ್ಣಪ್ಪ ನಗುತ್ತಲೇ ಹೊರಟರು. ಕಮಲಮ್ಮ ತನ್ನ ಗಂಡನ ನಡವಳಿಕೆಗೆ ನಕ್ಕು ಹಾಗೆ ಕುಳಿತು ತಾವು ಮೊದಲು ಓದಿ ಅರ್ಧಕ್ಕೆ ನಿಲ್ಲಿಸಿದ ಕಾದಂಬರಿ ಪುಸ್ತಕವನ್ನು ಕೈಗೆತ್ತಿಕೊಂಡರು. ಸಾಮಾನ್ಯ ವರ್ಗದವರು ವಾಸಿಸುವ ಹೆಂಚಿನ ಮನೆ. ಅದರ ಒಳಗೆ ಪ್ರವೇಶಿಸಿದರೆ ಕೂಲಿ ನಾಳಿ ಮಾಡಿಕೊಂಡು ವಾಸಿಸುವ ಕಡು ಬಡವರು ಮನೆಗಿಂತಲೂ ಕೀಳಾಗಿ ಕಾಣುತ್ತದೆ. ಎತ್ತ ನೋಡಿದರೂ ಯಾವುದೇ ಬಗೆಯ ವಸ್ತುವು ಇಲ್ಲದೆ ಬಿಟ್ಟ ಮನೆಯ ಛಾಯೆಯನ್ನು ಎತ್ತಿ ತೋರಿಸುತ್ತದೆ. ಇಂತಹ ಮನೆಯಲ್ಲಿ ಪಂಕಜಮ್ಮ ತನ್ನ ಕುಟುಂಬದ ಸಮೇತ ವಾಸವಾಗಿದ್ದಾಳೆ. ಮನೆಯ ವಾತಾವರಣ ಹೇಗೆ ಇತ್ತೆಂದು ಭಾವಿಸ್ಕೊಳ್ಬೇಡಿ. ಆರಂಭದಿಂದಲೂ ನಾನಾ ವಸ್ತುಗಳಿಂದ ಅಲಂಕಾರ ಪ್ರಾಯವಾಗಿ ನೋಡುವವರು ಕಣ್ಮನಗಳನ್ನು ತಣಿಸುತ್ತದೆ. ಆದರೆ ನಾಗರಾಜು ಕೆಲವು ಸ್ನೇಹಿತರ ದೆಸೆಯಿಂದ ಹಾದಿ ತಪ್ಪಿ ಮದ್ಯ ಸೇವನೆಯ ದಾಸನಾದ. ಅಂದಿನಿಂದ ಅದಕ್ಕಾಗಿ ಮನೆಯ ಒಂದೊಂದು ಪದಾರ್ಥಗಳನ್ನು ಮಾರಾಟ ಮಾಡಿ ಕುಡಿದ ಅಮಲಿನಲ್ಲಿ ಎಲ್ಲಿ ಅಂದರೆ ಅಲ್ಲಿ ಬಿದ್ದು ಒದ್ದಾಡುತ್ತಾ ಗಳಿಕೆಯ ವಸ್ತುಗಳನ್ನು ಮಾತ್ರವಲ್ಲದೆ ತನ್ನ ಒಳ್ಳೆತನವನ್ನು ಹಾಳು ಮಾಡಿಕೊಂಡು ಜನರಿಂದ ತೂಚಿ ಅಂತ ಉಗಿಸ್ಕೊಂಡು ಸಮಾಜ ಮಾತ್ರವಲ್ಲ ಕುಟುಂಬಕ್ಕೂ ಕಳಂಕ ಪ್ರಯವಾದನು. ಪರಿಣಾಮವಾಗಿ ಮನೆಯ ಲಕ್ಷಣ ಸ್ಮಶಾನ ಅದೃಶ್ಯವಾಗಿ ಕಾಣುತ್ತಿತ್ತು ಅಷ್ಟೆ. ಇಷ್ಟು ಬದಲಾವಣೆಯಾಗಿದ್ದರೂ ಸಹ ನಾಗರಾಜ್ ಮತ್ತು ತನ್ನ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳುವ ಗೋಜಿಗೆ ಹೋಗಲೇ ಇಲ್ಲ. ಇಂದು ನಾಗರಾಜ್ ಆರ್ಥಿಕ ತೊಂದರೆಯಿಂದ ಅತಿಯಾಗಿ ಕುಡಿಯಲು ಆರಂಭಿಸಿದನು. ಸಾಧ್ಯವಾದಷ್ಟು ಕುಡಿದು ಮತ್ತಷ್ಟು ಕುಡಿಯುವ ಆಸೆಯನ್ನು ಹೊತ್ತುಕೊಂಡು ಮನೆಗೆ ಬಂದಿದ್ದಾನೆ. ತನ್ನದೇ ಆದ ತೊದಲು ಭಾಷೆಯಲ್ಲಿ ಅರ್ಧಂಬರ್ಧ ಮಾತನಾಡುತ್ತಾ ತನ್ನ ಹೆಂಡತಿ ಪಂಕಜನ ಜೊತೆ ಕಾಸಿಗಾಗಿ ಜಗಳ ಶುರು ಮಾಡಿಕೊಂಡು ಆರ್ಭಟಿಸುತ್ತಿದ್ದಾನೆ. ಲೇ ಬೊಗ್ಳೆ, ಇಲ್ಲ ಅಂದರೆ ನಿನ್ನ ಕರಳು ಹಿಡಿದು ರಕ್ತ ಹೀರಿಬಿಡ್ತೇನೆ. ಕೊಡು. ಒಬ್ಬ ಮನುಷ್ಯನಿಗೆ ಹೇಳೋದು ಕೇಳೋದು ಒಂದೊಂದು ಸಾರಿ, ಗೊತ್ತಾಯ್ತಾ? ನಾನು ಏನು ಅಂತ ಹೇಳೋದ್ರಿ? ಮನೆಯಲ್ಲಿ ಇದ್ದದನ್ನೆಲ್ಲ ತೆಗೆದುಕೊಂಡು ಮಾರಿ ಕುಡಿದು ಹಾಳು ಮಾಡಿಬಿಟ್ಟು ಇವಾಗ ಒಂದು ಮನೆ ಪದಾರ್ಥಗಳೆಲ್ಲ ಏನಾಯಿತು ಅಂತ ನನಗೆ ಹಿಂಸೆ ಕೊಟ್ಟರೆ ನಾನು ಏನು ಮಾಡೋದಕ್ಕೆ ಸಾಧ್ಯ? ಕಳೆದು ಹೋದ ಪದಾರ್ಥಗಳನ್ನೆಲ್ಲ ನಾನು ಎಲ್ಲಿಂದ ತರೋದು? ಲೇ, ಏನೇ ಬಹಳವಾಗಿ ಮಾತನಾಡ್ತಿದ್ದೀಯಾ? ನಾನು ನನ್ನ ಮನೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮಾರಿ ಕುಡಿದು ಹಾಳು ಮಾಡಿದ್ದೇನೇನು? ನೀನು ಕುಡಿದು ಮಾತನಾಡ್ತಾ ಇದ್ದೀಯೇನು? ನಾನು ಯಾವಾಗಲೇ ತೆಗೆದುಕೊಂಡು ಹೋದುದು? ನಾನು ತೆಗೆದುಕೊಂಡು ಹೋದುದನ್ನು ನೀನು ನೋಡಿದ್ಯಾ? ಹೇಳೆ ದರಿದ್ರ.
ಕುಡಿದ ಅಮಲಿನ ಬರದಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವುದು ಎಂಬುದನ್ನು ಅರಿಯದೆ ನಿರಪರಾಧಿ ಹೆಂಡತಿಯ ಕಪಾಲಗಳಿಗೆ ಬಾರಿಸಿ ಬಿಟ್ಟನು. ಆ ಪೆಟ್ಟಿನ ರಭಸಕ್ಕೆ ಮೊದಲೇ ಹೊಟ್ಟೆಗೆ ಆಹಾರವಿಲ್ಲದೆ ನಿಯಂತ್ರಣವಾಗಿದ್ದ ಪಂಕಜ ತತ್ತರಿಸಿ ಹೋದ್ಲು. ತನ್ನ ಭಾಗದ ಕರ್ಮವನ್ನು ತಾನೇ ನಿಂದಿಸಿಕೊಳ್ಳುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅದನ್ನು ನೋಡಿಯೂ ಆತನ ಮನ ಆಕೆಗೆ ಮರಳಾಗಲಿಲ್ಲ. ಮತ್ತೆ ತನ್ನ ತಾಪತ್ರಯವನ್ನು ಮುಂದುವರೆಸಿದನು. ಏನೇ ಆಟ ಆಡ್ತಿದೀಯಾ? ನೀನೇ ನಾಟಕದ ಆಟದಿಂದ ನನ್ನನ್ನು ಮೋಸ ಪಡಿಸ್ಕೋಬೋದು ಅಂತ ತಿಳ್ಕೊಂಡಿದ್ದೇನು? ಅದು ಎಂದಿಗೂ ಸಾಧ್ಯವಿಲ್ಲ. ಸಾಕು ನಿಲ್ಸೆ ನಿನ್ನ ಈ ನಟನೆಯನ್ನು. ಯಾರ ಹತ್ರ ತೋರಿಸ್ತಾ ಇದೆಯಾ ನಿನ್ನ ಈ ಬೂಟಾಟಿಕೆಯನ್ನು? ನಾನೇನು ಅಂತ ಅಂದರೆ ನಟನೆ ಮಾಡಿಕೊಂಡು ಬೂಟಾಟಿಕೆ ತೋರಿಸ್ತಾ ಇರೋದು. ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ರೆ ಕೆಂಡದಂಥ ಕೋಪ. ಅಂದ ಹಾಗೆ ಮಾಡೋದನ್ನೆಲ್ಲ ಮಾಡಿಬಿಟ್ಟು ಈಗ ನನ್ನ ಮೇಲೆ ಈ ರೀತಿ ಎಗರಾಡ್ತಾ ಇದ್ದೀರಲ್ಲ, ಇದು ಸರಿನಾ? ಏಯ್ ಸಾಕು ನಿಲ್ಸು ನೀನು ಪುರಾಣನ. ನಿನ್ನ ಜೊತೆ ಮಾತನಾಡ್ಕೊಂಡು ನಿಂತಿರೋದಕ್ಕೆ ನನಗೆ ಟೈಮ್ ಇಲ್ಲ. ನೀನು ಹೇಗಾದರೂ ಹಾಳಾಗು, ಏನು ಬೇಕಾದರೂ ಮಾಡ್ಕೊ. ಅದರ ಚಿಂತೆ ನನಗೆ ಬೇಕಾಗಿಲ್ಲ. ಈಗ ನನಗೆ ಬೇಕಾಗಿರೋದು ದುಡ್ಡು ಕಣೆ. ಎಲ್ಲಿ ಬೇಗ ತೆಗಿ. ಈ ಮಾತಿನಿಂದ ಪಂಕಜಮ್ಮನಿಗೆ ದುಗುಡ ದುಃಖ ಒಟ್ಟಿಗೆ ಮೂಡಿದವು. ಸಿಟ್ಟು ನೆತ್ತಿಗೆರಿತು. ದುಡ್ಡು ನಾನು ಎಲ್ಲಿಂದ ತಂದ್ಕೊಳ್ಳಿ ದುಡ್ಡು? ಮನೆಯಲ್ಲಿ ಮಕ್ಕಳಿಗೆ ತಿನ್ನಲು ಅನ್ನ ಬೇಡ, ಒಂದು ಗುಟುಕು ಗಂಜಿಗೂ ದಾರಿ ಇಲ್ಲದೆ ಸಂಕಟ ಪಡ್ತಿರುವ ನನ್ನ ಹತ್ರ ಎಲ್ಲಿಂದ ಬರುತ್ತೆ ದುಡ್ಡು? ಇದುವರೆಗೂ ತಾಳ್ಮೆಯಿಂದ ತನ್ನ ಗಂಡನನ್ನು ನೋಡುತ್ತಿದ್ದ ಹಿಂಸೆಯನ್ನು ಸಹಿಸಿಕೊಂಡಿದ್ದ ಪಂಕಜನ ಮನಸ್ಸು ಕೆರಳಿತು. ರೋಷ ಕಾಯುವ ಹಾಲಿನಂತೆ ಹುಕ್ಕೇರಿತು. ತಾನು ಹಡೆದ ಮಕ್ಕಳು ಅನುಭವಿಸುತ್ತಿರುವ ನೋವು, ಸಂಕಟ, ವೇದನೆಗಳನ್ನು ನೆನೆಸಿಕೊಂಡಾಗ ಹೃದಯದ ಒತ್ತಡ ಜಾಸ್ತಿಯಾಗಿ ಸಿಟ್ಟು ಹಾದಿ ತಪ್ಪಿತು. ಆದರೂ ಇದ್ಯಾವುದು ಆತನ ಮನ ಮುಟ್ಟಲಿಲ್ಲ. ನೋಡು, ನಿನ್ನ ಕಂತೆ ಪುರಾಣ ನನಗೆ ಬೇಕಾಗಿಲ್ಲ. ದುಡ್ಡು ಎಲ್ಲಿಂದ ಬರುತ್ತೋ, ಎಲ್ಲಿಗೆ ಹೋಗುತ್ತೋ, ಯಾಕೆ ಬರುತ್ತೋ ಅದ್ಯಾವುದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ದುಡ್ಡು. ಏನು ಹೇಳು? ದುಡ್ಡು ಇವಾಗ ನನಗೆ ಬೇಕೇ ಬೇಕು, ಕೊಡು. ಗಂಡನ ಹಿಂಸೆಯಿಂದ ಪಂಕಜಮ್ಮನ ತಲೆ ಚಿಟ್ಟಿಡಿಯಿತು. ಏನು ಹೇಳಬೇಕು ಎಂಬುದೇ ಅರಿಯದೆ ಬೇಸೆತ್ತ ಆಕೆ ಏನೊಂದು ಮಾತು ಹೇಳದೆ ಕಿವಿಡಿಯಂತೆ ತಲೆಯ ಮೇಲೆ ಕೈ ಹೊತ್ತು ದುಃಖಿಸುತ್ತಾ ಕುಳಿತುಬಿಟ್ಲು. ಆದರೆ ಆತ ಸುಮ್ಮನಾಗಬೇಕಲ್ಲ. ಅರಚಾಡುತ್ತಾ ಆಕೆಯನ್ನೇ ದೃಷ್ಟಿಸಿ ನೋಡಿ ಏನೋ ನಿಧಿ ಸಿಕ್ಕಿದವನಂತೆ ತನಗೆ ತಾನೇ ಸಂತೋಷದಿಂದ ನಗಲು ಆರಂಭಿಸಿದನು. ಪಂಕಜನಿಗೆ ಮಾತ್ರ ಏನೂ ಅರ್ಥವಾಗದೆ ಆತನನ್ನೇ ನೋಡುತ್ತಾ ಕುಳಿತಳು. ಸಿಕ್ತು, ನನಗೆ ಬೇಕಾದ ಹಣ ಸಿಕ್ತು ಅಲ್ವೇ? ನನ್ನ ಚಿನ್ನ, ನನ್ನ ಹತ್ರ ಏನೂ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಿದ್ದಲ್ಲ, ಸರಿನಾ ಅದು? ಆಕೆಯ ಕುತ್ತಿಗೆಯನ್ನೇ ನೋಡುತ್ತಾ ತನ್ನ ಕೊರಳನ್ನು ಕೆರೆದುಕೊಳ್ಳುತ್ತಾ ನಗುತ್ತಾ ತನ್ನ ಕೈಯನ್ನು ಆಕೆಯ ಮುಂದೆ ನೀಡಿ, ಎಲ್ಲಿ ಅದನ್ನು ಅಂದರೆ ಕೊರಳಿನಲ್ಲಿ ಬಚ್ಚಿಟ್ಟಿಕೊಂಡಿದೆಯಲ್ಲ ಆ ಬಂಗಾರ, ಅದನ್ನು ತೆಗೆದುಕೊಡು. ಆ ಮಾತನ್ನು ಕೇಳಿದ ಆಕೆಗೆ ಸಿಡಿಲು ಬಡಿದಂತಾಯಿತು. ಗಾಬರಿಯಿಂದ ಅದನ್ನು ತನ್ನೆರಡು ಕೈಗಳಿಂದ ಮುಚ್ಚಿಕೊಂಡು ಹಿಂದಕ್ಕೆ ಸರಿಯಸತೊಡಗಿದಳು. ಆದರೆ ಆತ ಮಂದಹಾಸ ನಗು ಬೀರುತ್ತಾ, ಈಕೆ ನನ್ನ ಹೆಂಡತಿ, ಮುತ್ತೈದೆ, ಭಾಗ್ಯದ ಸಂಕೇತವಾಗಿ ನೋಡುವವರ ಕಣ್ಣಿಗೆ ಪಳಪಳನೆ ಹೊಳೆಯುತ್ತಾ ತನ್ನ ಆಶ್ರಯದ ಹೆಣ್ಣಿನ ಶ್ರೀರಕ್ಷಣೆಯ ರಕ್ಷಕನಾಗಿ ಬೆಳಗುತ್ತಿರುವ ಮಾಂಗಲ್ಯವನ್ನು ಕಿತ್ತಿಕೊಳ್ಳಲು ತನ್ನ ಕೈಯನ್ನು ಚಾಚತೊಡಗಿದನು. ಅದನ್ನು ನೋಡಿದ ಪಂಕಜಮ್ಮ ಹೆದರಿ ತನ್ನ ಗಂಡನ ಕಾಲುಗಳನ್ನು ಹಿಡ್ಕೊಂಡು ಆತನ ಪಾದಗಳಿಗೆ ಕಣ್ಣೀರಿನ ಅಭಿಷೇಕವನ್ನು ಮಾಡುತ್ತಾ ಬೇಡಿಕೊಳ್ಳತೊಡಗಿದಳು. ಬೇಡಿ ಅಂದರೆ ಬೇಡಿ, ಇದೊಂದನ್ನು ಮಾತ್ರ ನನ್ನಿಂದ ಅಗಲಿಸಬೇಡಿ. ತಾವೇ ಇದು ಎಂದು ನಂಬಿಕೊಂಡು ತಮ್ಮ ದರ್ಶನವಿಲ್ಲದ ಸಂದರ್ಭದಲ್ಲಿ ತಮ್ಮ ನೆನಪಾದಾಗ ಇದನ್ನೇ ನೋಡಿ ನಿಮ್ಮನ್ನೇ ನೋಡಿದಷ್ಟು ಸಂತೋಷ ಪಡ್ತೇನೆ. ಮುತ್ತೈದೆಯಾಗಿ ಬಾಳುವ ಹೆಣ್ಣಿಗೆ ಎಲ್ಲ ಒಡವೆಗಿಂತಲೂ ಹಿರಿದಾದುದು ಬೆಳೆ ಬಾಳುವುದೆಂದರೆ ಈ ಮಾಂಗಲ್ಯ ಒಂದೇ. ಇದನ್ನು ಯಾವ ಹೆಣ್ಣು ತನ್ನ ಕೊರಳಿನಿಂದ ಕಳೆದುಕೊಳ್ಳುವವಳೋ ಅವತ್ತೇ ಆಕೆ ವಿಧಿವೆಯಾದಂತೆ. ಇದೊಂದನ್ನು ನನ್ನ ಪಾಲಿಗೆ ಬಿಟ್ಬಿಡಿ. ನಿಮ್ಮ ಪಾದಗಳ ಮೇಲೆ ಬಿದ್ದು ಬೇಡ್ಕೊಳ್ತೇನೆ. ಸಾಕು, ಹೆಚ್ಚಿಗೆ ಪುರಾಣ ಓದಬೇಡ. ನನ್ನ ಬಯಕೆ ಈಡೇರಿಸದ ಒಡವೆ ನಿನಗೆ ಮಾತ್ರ ಯಾಕೆ? ಬೇಡ, ನಿನಗೂ ಬೇಡ. ಎಲ್ಲಿ ತೆಗೆ ಬೇಗ. ಸಾಧ್ಯವಿಲ್ಲ. ನನ್ನ ದೇಹದಲ್ಲಿ ಕೊನೆ ಉಸಿರು ಇರುವ ತನಕನೂ ಇದೊಂದನ್ನು ಮಾತ್ರ ನಿಮಗೆ ಬಿಟ್ಕೊಡಲಾರೆ. ಏನು ಕೊಡೋದಿಲ್ವಾ?
ತನ್ನ ಕಾಲುಗಳ ಮೇಲೆ ಬಿದ್ದು ತನ್ನ ಮಾಂಗಲ್ಯಕ್ಕಾಗಿ ಬೇಡಿಕೊಳ್ಳುತ್ತಿರುವ ಪಂಕಜಮ್ಮನನ್ನು ಹಾಗೆ ಕಾಲಿನಿಂದ ಒದೆಯುವವನು. ಅದುವರೆಗೂ ಗಂಡ ಎಂಬ ಮರ್ಯಾದೆಯಿಂದ ವಿನಯವಾಗಿ ಬೇಡಿಕೊಳ್ಳುತ್ತಿದ್ದ ಆಕೆಯ ತಾಳ್ಮೆ ಕೆಟ್ಟಿ ಹೊಡೆಯಿತು. ಸೇಡು ಆಕೆಯನ್ನು ಆವರಿಸಿತು. ಕಣ್ಗಳು ಕೆಂಪಾದವು. ಮುಖದ ಅಂಗಾಂಗಗಳು ಮುದುರತೊಡಗಿದವು. ಸಿಟ್ಟಿನಿಂದಲೇ ಮೇಲಿದ್ದ ಗಂಡನನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಖಂಡಿತವಾಗಿ ಹೇಳಿದ್ಲು, ಸಾಧ್ಯವಿಲ್ಲ, ನಾನು ಕೊಡೋದಿಲ್ಲ. ಅದು ಹೇಗೆ ಸಾಧ್ಯವಿಲ್ಲ? ನಾನು ನೋಡಿಯೇ ಬಿಡ್ತೇನೆ. ತನ್ನ ಕೈಯನ್ನು ಚಾಚಿ ಆಕೆಯ ಮುಂಗೂದಲನ್ನು ಕೈಗೆ ನುಲಿದುಕೊಂಡು ಕೆಳಕ್ಕೆ ಕೆಡವಿ ಮತ್ತೊಂದು ಕೈಯಿಂದ ಆಕೆಯ ಕೊರಳಿನಲ್ಲಿರುವ ಮಾಂಗಲ್ಯವನ್ನು ಕೀಳಲು ಪ್ರಯತ್ನಿಸುವವನು. ಒಂದು ಕಡೆ ಕೂದಲನ್ನು ನುಲಿದುಕೊಂಡು ಎಳೆಯುವ ಬಾಧೆಯಾದರೆ ಮತ್ತೊಂದು ಕಡೆ ಮಾಂಗಲ್ಯವನ್ನು ರಕ್ಷಿಸಿಕೊಳ್ಳುವ ವೇದನೆ ಆಕೆಯನ್ನು ನರಳಿಸತೊಡಗಿತು. ಆ ಬಾಧೆಯನ್ನು ತಾಳಲಾರದೆ ಆಕೆ ಕಿರಿಚಾಡತೊಡಗದ್ಲು. ಅಷ್ಟಕ್ಕೆ ಸರಿಯಾಗಿ ಕೃಷ್ಣಪ್ಪ ಸರಿಯಾಗಿ ಒಳ ಪ್ರವೇಶಿಸಿ ಅಲ್ಲಿ ನಾಗರಾಜುವಿನ ರೌದ್ರ ಅವತಾರವನ್ನು ಕಂಡು ಬೆರಗಾದನು. ತಕ್ಷಣ ಓಡಿ ಬಂದು ಆತನನ್ನು ಹಿಡಿದೆಳೆದು ಆಗಬೇಕಾದ ಅನಾಹುತವನ್ನು ತಪ್ಪಿಸಿದನು. ನಾಗರಾಜುವಿನ ಬಿಗಿ ಹಿಡಿತದಿಂದ ಪಾರಾದ ಪಂಕಜಮ್ಮ ಜಾಗೃತಿಯಾಗಿ ಮೇಲೆದ್ದು ಅಳುತ್ತಾ ನಿಂತಳು. ತನ್ನ ಆಸೆಯನ್ನು ಭಗ್ನಗೊಳಿಸಿದ ಕೃಷ್ಣಪ್ಪನನ್ನು ತೀಕ್ಷ್ಣವಾಗಿ ನಾಗರಾಜು ನೋಡಿದನು. ಮಾತ್ರವಷ್ಟೇ ಅಲ್ಲ, ಸಿಟ್ಟು ನೆತ್ತಿಗೇರಿತು. ಆದರೂ ಕುಡಿತದ ಅಮಲು ಇಳಿಯಲಿಲ್ಲ. ಆ ಬರದ ಸ್ನೇಹಿತ ಎಂಬುದನ್ನೇ ಮರೆತು ಬಾಯಿಗೆ ಬಂದಂತೆ ಮಾತನಾಡಿಸಲು ಆರಂಭಿಸಿದ. ಯಾರೋ ನೀನು? ಇಲ್ಲಿ ನಿನ್ಗೇನೋ ಕೆಲಸ? ನನ್ನನ್ನು ತಡೆಯಲು ನೀನು ಯಾವನೋ? ಅಷ್ಟಕ್ಕೂ ನನ್ನ ಮನೆಯೊಳಕ್ಕೆ ಬರಲು ಈ ಮನೆಗೂ ನಿನಗೂ ಏನು ಸಂಬಂಧ? ನೋಡು ನಾಗರಾಜು, ನೀನು ನನ್ನನ್ನು ಯಾವ ರೀತಿಯಿಂದಲಾದರೂ ಮಾತನಾಡಿಸು, ಹೀಯಾಳಿಸು. ನಾನು ಅದಕ್ಕೂ ಕೋಪಿಸ್ಕೊಳ್ಳೋದೇ ಇಲ್ಲ, ಬೇಸರಿಕೆಯನ್ನು ಪಟ್ಕೊಳ್ಳೋದಿಲ್ಲ. ಆದರೆ ನೀನೇ ಕಟ್ಟಿದ ಮಾಂಗಲ್ಯವನ್ನು ಕೀಳುವ ಹೀನ ಕಾರ್ಯವನ್ನು ಮಾತ್ರ ಮಾಡಬೇಡ. ಇದನ್ನು ಯಾವ ಸ್ನೇಹಿತನೇ ಆಗಲಿ ಸಹಿಸಿಕೊಳ್ಳೋದಿಲ್ಲ. ಮಾತ್ರವಲ್ಲ, ಸಮಾಜದಲ್ಲಿನ ಯಾರೂ ಸಮ್ಮತಿಸೋದಿಲ್ಲ. ಕೃಷ್ಣಪ್ಪನ ಮಾತು ಕಿವಿ ಮೇಲೆ ಬೀಳುತ್ತಿದ್ದಂತೆ ನಾಗರಾಜು ಕಣ್ಣನ್ನು ಹೊಸಕಿಕೊಂಡು ಆತನನ್ನು ದಿಟ್ಟಿಸಿ ನೋಡಿದನು. ಓ, ನೀನಾ? ನೀನು ಇಲ್ಲಿ ಏತಕ್ಕೆ ಬಂದೆ? ಇಲ್ಲಿ ನಿನಗೇನು ಕೆಲಸ? ನಿನ್ನನ್ನು ಇಲ್ಲಿಗೆ ಬರ ಹೇಳಿದವರು ಯಾರು? ಯಾರು ಕರೆಯದಿದ್ರೂ ಧರ್ಮ ಅನ್ನೋದೊಂದು ಭೂಮಿ ಮೇಲೆ ಇನ್ನೂ ಬದುಕಿದೆಯಲ್ಲಪ್ಪ. ಆ ಧರ್ಮ ತನ್ನನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಮಾಂಗಲ್ಯ ಅಪಹರಣದ ದ್ರೋಹವನ್ನು ತಡೆಗಟ್ಟಲೆಂದು ಆ ವಿಧಿಯಲ್ಲಿ ಮೊರೆ ಇಟ್ಟ ಪರಿಣಾಮ ಆ ವಿಧಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂತು. ತನ್ನ ಸ್ನೇಹಿತನ ಹೀನ ಕಾರ್ಯವನ್ನು ನೋಡಿ ಉಕ್ಕಿ ಬಂದ ದುಃಖದಿಂದ ಕೃಷ್ಣಪ್ಪ ಹೇಳಿದರು. ಆದರೆ ನರಿಯ ಕೂಗು ಗಿರಿ ಮುಟ್ಟಿತು. ಅಂದ ಹಾಗೆ ಕೃಷ್ಣಪ್ಪನ ನೀತಿ ಬೋಧನೆ ಆತನ ಏರಿದ ಮತ್ತಿನ ಮುಂದೆ ನಿಲ್ಲೋದೆ. ನನ್ನ ಹೆಂಡತಿಯ ಒಡವೆಯನ್ನು ನಾನು ಬೇಕಾದ ಹಾಗೆ ಮಾಡ್ತೇನೆ. ಅದನ್ನು ಕೇಳುವ ಹಕ್ಕು ನಿನಗೇನೋ ಇದೆ. ಹೌದು, ಇಂಥ ಸಂದರ್ಭದಲ್ಲಿ ಪ್ರಶ್ನಿಸುವ ಹಕ್ಕು ನನಗೂ ಇದೆ. ನನಗೆ ಏನು? ನ್ಯಾಯ ಧರ್ಮಗಳ ಬಗ್ಗೆ ಚಿಂತನೆ ಮಾಡುವ ಪ್ರತಿಯೊಬ್ಬ ಮನುಷ್ಯನಿಗೂ ಹಕ್ಕಿದೆ. ಅದರ ಬಗ್ಗೆ ನಿನಗೆ ಹೇಳೋದು ಈ ಸಂದರ್ಭದಲ್ಲಿ ಅನವಶ್ಯಕ. ಯಾಕಂದರೆ ಹೇಳಿದರೂ ಸಂಗ್ರಹಿಸಿಕೊಳ್ಳುವ ಸ್ಥಿತಿಯಲ್ಲಿ ನೀನಿಲ್ಲ. ಅದನ್ನು ಬಿಡು. ಮಾಂಗಲ್ಯವನ್ನು ಕೀಳುವಂತಹ ಹೀನ ಪರಿಸ್ಥಿತಿ ನಿನಗೇನಾಗಿದೆ? ಆತನ ಹತ್ರ ಬಂದು ಅದಕ್ಕೆ ಸರಿಯಾದ ಕಾರಣ ಹೇಳಿದರೆ ನೀನು ಸಹಕರಿಸ್ತೀಯಾ? ಖಂಡಿತವಾಗಿ ಅದೇನು ಅಂತ ಹೇಳು ನಾಗರಾಜು. ಈ ಮಾಂಗಲ್ಯವನ್ನು ಮಾಡಿಸಿ ಈಕೆಯ ಕೊರಳಿಗೆ ಕಟ್ಟಿದವನು ನಾನು. ಇವಾಗ ಇದರ ಅವಶ್ಯಕತೆ ನನಗಿದೆ. ತಾನು ತೆಗೆದುಕೊಂಡು ಹೋಗ್ತೇನೆ. ನಿನಗೆ ಅಯ್ಯೋ ಎನಿಸಿದರೆ ಬೇರೆ ಒಂದು ಮಾಂಗಲ್ಯ ತಂದು ಆಕೆ ಕೊರಳಿಗೆ ಕಟ್ಬಿಡು. ಈ ಮಾತಿನಿಂದ ಕೃಷ್ಣಪ್ಪನಿಗೆ ಸಿಡಿಲು ಬಡಿದಂಥ ವೇದನೆ ಆಯಿತು. ಆ ಬರದಲ್ಲಿ ನಾಗರಾಜುವನ್ನು ಹಿಡಿದು ಜಿಗ್ಗಾಡಿದನು. ಅಯ್ಯೋ ಪಾಪಿ, ನೀ ಹೇಳಿದಷ್ಟು ಸುಲಭವಾಗಿ ಮಾಡುವ ಕಾರ್ಯ ಅದಲ್ವೋ? ಅಯೋಗ್ಯ. ಮಾಂಗಲ್ಯ ಧಾರಣೆ ಮಾಡುವ ಕಾರ್ಯ ಗಂಡ ಎನಿಸಿಕೊಂಡವನಿಗಲ್ಲದೆ ಬೇರೆಯವರಿಗೆ ಆ ಅಧಿಕಾರವಿಲ್ಲ. ಹಾಗೂ ಅದು ನಡೆದರೆ ಅದರ ಅರ್ಥವೇ ಬೇರೆಯಾಗುತ್ತದೆ. ಗೊತ್ತೇನೋ ಪಾಪಿ? ನಿನ್ನ ಮಾತನ್ನು ಹೊರಗಡೆಯವರು ಕೇಳಿದರೆ ನಿನಗೆ ಚೀ ತೂ ಅಂತ ಮುಖದ ಮೇಲೆ ಹುಗಿಡ್ದು ಚೀಮಾರಿ ಮಾಡ್ತಾರೆ. ಗೊತ್ತೇನು? ಸಾಕು, ನಿಲ್ಲಿಸು ನಿನ್ನ ವೇದಾಂತನ. ನೋಡು, ಈ ಕಾರ್ಯ ಮಾಡೋದಕ್ಕೆ ನಿನ್ನಿಂದ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಈ ಕಾರ್ಯ ನಿಲ್ಲಿಸೋದಕ್ಕೆ ನಿನ್ನಿಂದನೂ ಸಾಧ್ಯ ಇಲ್ಲ. ತಿಳಿತಾ? ನೀನು ಮಾಡಲು ಹೊರಟಿರುವ ಈ ಕಾರ್ಯದಿಂದ ನಿನಗೇನಾಗಬೇಕಾಗಿದೆ? ಆಗ ಕೇಳು. ಇವಾಗ ನನಗೆ ಬೇಕಾಗಿರೋದು ಹಣ, ಅಂದರೆ ದುಡ್ಡು. ಅದು ನಾನು ಮಾಡ್ತಾ ಇರೋ ಕಾರ್ಯದಿಂದ ಸಾಧ್ಯವಾಗತ್ತೆ.
ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಕೇವಲ ಹಣಕ್ಕಾಗಿ ಈ ರೀತಿ ಕಾರ್ಯವನ್ನು ಮಾಡ್ತಾ ಇದೆಯೇನು? ಅಯ್ಯೋ ಚಂಡಾಲ, ಈಗ ನಿನಗೆ ಬೇಕಾಗಿರೋದು ಹಣ ತಾನೆ, ಅದನ್ನು ನಾನು ಕೊಡ್ತೇನೆ ತಗೋ. ಆತುರವಾಗಿ ಜೇಬಿನಿಂದ ಹಣ ತೆಗೆದು ಆತನ ಮುಖದ ಮೇಲೆ ಬಿಸಾಡಿದನು. ಇನ್ನು ಮುಂದಾದರೂ ಇಂಥ ಕಾರ್ಯಕ್ಕೆ ಕೈ ಹಾಕಬೇಡ. ಕೃಷ್ಣಪ್ಪ ಹುಕ್ಕಿ ಬಂದ ದುಃಖವನ್ನು ತಡೆಯಲಾರದೆ ಒಂದು ಪಕ್ಕಕ್ಕೆ ತಿರುಗಿ ನಿಂತ್ಕೊಂಡನು. ಬಿಸಾಡಿದ ನೋಟುಗಳು ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿರುವುದನ್ನೇ ನೋಡುತ್ತಾ ನಾಗರಾಜು ಕುತೂಹಲದಿಂದ ನಿಂತನು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಣ್ಣ, ಇದೆಲ್ಲಕ್ಕೂ ನಾನೇ ಕಾರಣಳು. ಇದುವರೆಗೂ ನಡೆಯುತ್ತಿರುವ ಪರಿಸ್ಥಿತಿಯನ್ನು ನೋಡುತ್ತಾ ನಿಂತಿದ್ದ ಪಂಕಜ ಹುಕ್ಕಿ ಬಂದ ದುಃಖವನ್ನು ತಡೆದುಕೊಳ್ಳಲಾರದೆ ಕೃಷ್ಣಪ್ಪನ ಕಾಲುಗಳನ್ನು ಹಿಡ್ಕೊಂಡು ಕಣ್ಣೀರಾಕತೊಡಗಿದ್ಲು. ಕೃಷ್ಣಪ್ಪ ತಕ್ಷಣ ಅನುಕಂಪದಿಂದ ಆಕೆಯನ್ನು ಮೇಲೆತ್ತಿದನು. ಚೇಚೆ, ಇದೇನಮ್ಮ ಇದು? ಮಾನವರಾಗಿ ಜನಿಸಿದ ಪ್ರತಿಯೊಬ್ಬರಿಗೂ ಬರುವ ಸಾಮಾನ್ಯ ಕಷ್ಟ. ಇಂಥ ಪರಿಸ್ಥಿತಿ, ಇಂಥ ಸಮಯದಲ್ಲಿ ಧೈರ್ಯ ತಂದ್ಕೊಳ್ಬೇಕಾದದ್ದು ಅದೇ ಕರ್ತವ್ಯ. ಮನಸ್ಸಿಗೆ ಸಮಾಧಾನ ತಂದ್ಕೊಳ್ಳಿ. ತಾವು ಇಂತಹ ಹೀನ ಸಂದರ್ಭದಲ್ಲಿ ಇಲ್ಲಿಗೆ ಏತಕ್ಕೆ ಬಂದ್ರಿ ಅಣ್ಣ? ನೋಡಬಾರದ ದೃಶ್ಯವನ್ನು ನೋಡೋದು ಅಲ್ಲದೆ ಹೀನಾಯದ ಮಾತನ್ನು ಕೇಳಲು ಬಂದಂತಾಯಿತು. ಪಂಕಜನ ದುಃಖವನ್ನು ನೋಡಲಾಗದೆ ಕೃಷ್ಣಪ್ಪ ಆಕೆಯನ್ನು ಸಂತೈಸುವತ್ತ ವಾಲಿದನು. ಏನು ಪಂಕಜ, ಈ ರೀತಿ ಅಂತೀರಾ? ಇವಾಗ ನನಗೆ ಯಾರು ಏನಂದ್ಬಿಟ್ರು ಅಂತ ಈ ರೀತಿ ಮಾತನಾಡ್ತಾ ಇದ್ದೀರಾ? ಹಾಗೂ 2 ಮಾತುಗಳನ್ನು ಗಡುಸಾಗಿ ಆಡಿದ್ರು. ಆ ರೀತಿ ಆಡಿದವರು ಯಾರಮ್ಮ? ಜೊತೆಯಲ್ಲಿ ತಿಂದು ಉಂಡು ಆಡಿಕೊಂಡಿದ್ದ ನನ್ನ ಸ್ನೇಹಿತ ತಾನೆ, ಬೇರೆಯವರಲ್ವಲ್ಲ. ಈ ತಾಳ್ಮೆಯ ಮಾತನ್ನು ಕೇಳಿದ ಪಂಕಜ ಮೂಕಳದಂತಾದ್ಲು. ಈ ಧರೆಯ ಮೇಲೆ ಇಂಥ ತಾಳ್ಮೆ ಮೂರ್ತಿಯು ಇರೋದಿಲ್ಲ ಎಂಬ ಆಶ್ಚರ್ಯ ಮನವರಿಸಿತು. ಅದಕ್ಕೆ ಶರಣಾದವಳಂತೆ ತಲೆ ಬಾಗಿಸಿ ನಿಂತಳು. ಇಷ್ಟ ಎಲ್ಲಕ್ಕೂ ಕಾರಣನಾದ ನಾಗರಾಜನು ಸಹ ಕೃಷ್ಣಪ್ಪನ ಮಾತನ್ನು ಕೇಳುತ್ತಿದ್ದಂತೆಯೇ ಆತನ ಶರೀರವನ್ನು ಆವರಿಸಿದ ನಶೆ ಇಳಿದು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.